ನಮಸ್ಕಾರ ಎಲ್ರಿಗೂ. ಸೊ ಇದು 30 ಫೀಟ್ ಮೆಟ್ಲಿಂಗ್ ರಸ್ತೆ. ಸೊ ಇಲ್ಲಿಂದ 150-200 ಮೀಟ್ರ್ ಒಳಗಡೆ ಒಂದು ವಿಲೇಜ್ ಸಿಗುತ್ತೆ. ಸೊ ನೋಡಿ, ಜಸ್ಟ್ ಆಪೋಸಿಟು ಈ ಬುಷ್ ಏನು ಕಾಣಿಸ್ತು, ಅಲ್ಲಿ ಕನ್ವಾ ವಾಟರ್ ಸ್ಟ್ರೀಮು ನೀರು ಹರಿಯುತ್ತೆ. ಸೊ ಅದಕ್ಕೆ ಜಸ್ಟ್ ಆಪೋಸಿಟು ಇದು 1 ಎಕರೆ ಬರುತ್ತೆ ಕೋಕೋನಟ್ ಫಾರ್ಮ್ ಲ್ಯಾಂಡು. ಸೊ ಫೆನ್ಸಿಂಗು, ಬೋರ್ವೆಲ್ಲು, ಈಲ್ಡ್ ಬರ್ತಾ ಇರ್ತಕ್ಕಂಥ ತೆಂಗಿನ ಮರಗಳು. ಸೊ ಇದು ಚನ್ನಪಟ್ಟಣ ತಾಲೂಕು. ಸೊ ಬೆಂಗಳೂರಿಂದ ನಿಮಗೆ ಓನ್ಲಿ 55 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿ ಲೊಕೇಶನ್ಗೆ. ಚನ್ನಪಟ್ಟಣಕ್ಕೆ ತುಂಬ ನಿಯರ್ ಇರ್ತಕ್ಕಂಥ ಜಾಗ. ಒಂದು 5 ಕಿಲೋಮೀಟ್ರ್ ಆಗುತ್ತೆ, 5 to 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಒಂದು ಬೋರ್ವೆಲ್ ಇದೆ, ಮೋಟ್ರ್ ಹಾಕೋಬೇಕು. ನೋಡಿ, ಇದು ಇಲ್ಲಿಂದ 150 ಮೀಟ್ರ್ ದೂರದಲ್ಲಿ ನಿಮಗೆ ವಿಲೇಜ್ ಸಿಗುತ್ತೆ. ಈ ಸುತ್ತಮುತ್ತಲೆಲ್ಲ ಬರೀ ತೋಟಗಳಿರೋದು, ತೋಟಗಳ ಮಧ್ಯೆ ಇರ್ತಕ್ಕಂಥ ಜಾಗ. ಸೊ ನೋಡಿ, ಆ ಮರ, ಲಾಸ್ಟ್ ಮರ ಏನು ಕಾಣಿಸುತ್ತೆ ಅಲ್ಲಿ ವಿಲೇಜು. ಸೊ ವಿಲೇಜಿಂದ ಒಂದು 150 ಮೀಟ್ರ್ ದೂರ ಅಷ್ಟೇ. ಸೊ ಇನ್ನು ಒಳಗಡೆ ನಿಮಗೆ ಒಂದು ಫಸಲು ಬರ್ತಾ ಇರ್ತಕ್ಕಂಥ ಒಂದು 40+ ತೆಂಗಿನ ಮರಗಳಿದೆ. ಇದರಲ್ಲಿ ಹಳೆ ಮರಗಳು ಇದೆ, ಹೊಸ ಮರಗಳು, ಇವಾಗ ಫ್ರೆಶಾಗಿ ಈಲ್ಡ್ ಬರ್ತಾ ಇರ್ತಕ್ಕಂಥ ಮರಗಳು ಇದೆ. ನೋಡಿ, ಪಕ್ಕದಲ್ಲಿ ಅಡಿಕೆ ತೋಟ, ಸೊ ಈ ಕಡೆ ಬಾಳೆ ತೋಟ, ಸೊ ಈ ಕಡೆ ತೆಂಗಿನ ತೋಟ. ಸೊ ಇದೆಲ್ಲ ಇವ್ರಿಗೆ ಸೇರ್ಕೊಳ್ಳುತ್ತೆ. ಸೊ ಇದೆಲ್ಲ ಸುತ್ತಮುತ್ತ ಎಲ್ಲ ತೋಟಗಳಿದೆ, ನೀರಾವರಿ ಜಾಗ. ಸೊ ಇವ್ರ ಮಧ್ಯೆ ನೋಡಿ, ಇವರೆಲ್ಲ ತರಕಾರಿನೂ ಸಹ ಬೆಳ್ಕೊತಾ ಇದ್ದಾರೆ. ಸೊ ಇದು ಟೋಟಲ್ಲು 1 ಎಕರೆ ಬರುತ್ತೆ. ಸೊ ಲಾಸ್ಟು ಫೆನ್ಸಿಂಗ್ ಕಲ್ಲು ಕಾಣ್ಬೋದು ನಿಮಗೆ. ಸೊ ಅಲ್ಲಿ ತನಕ ಸುಮಾರು ಫ್ರಂಟೇಜು ಒಂದು 100-110 ಅಡಿ ಸಿಗುತ್ತೆ. ಸೊ ಇನ್ನು ಮಿಕ್ಕಿದ್ದು ಉದ್ದ ಇದೆ, ಇದೇನು ಕಾಣಿಸ್ತೀವಿ ಈ ಥರ. ಸೊ ಮಧ್ಯೆ ಇವರು ತರಕಾರಿ ಕ್ರಾಪನ್ನ ಬೆಳೀತಾ ಇದ್ದಾರೆ. ಫುಲ್ ಬೌಂಡ್ರಿ ಫೆನ್ಸ್ ಆಗಿದೆ, ಎಂಟ್ರಿ ಗೇಟ್ ಇದೆ, ಪ್ಲಸ್ ತೆಂಗಿನ ಮರಗಳು. ಫಾರ್ಮ್ ಹೌಸ್ ಮಾಡ್ಕೋತೇನೆ ಅದೊಂದು ಸೂಟಬಲ್ ಜಾಗ, ಅಂದರೆ ಒಳ್ಳೆ ಲೊಕೇಶನಲ್ಲಿದೆ. ಸುತ್ತ ಎಲ್ಲ ತೋಟಗಳಿರೋದ್ರಿಂದ ಸೊ ಸುತ್ತಲೂ ಗ್ರೀನರಿ. ಪ್ಲಸ್ ಇವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1 ಎಕರೆ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್. ಇದು ರಿಜಿಸ್ಟರ್ ಪ್ರಾಪರ್ಟಿಯಿಂದ ಆಲ್ ಡಾಕ್ಯುಮೆಂಟ್ ರೆಡಿ ಟು ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಜಾಗ. 1 ಎಕರೆ, ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣದಿಂದ ಒಂದು 5 to 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ.